ಈ ಕತೆ ಥಾಮಸ್ ಎಂಬ ಒಬ್ಬ IT ಎಂಪ್ಲಾಯ್ದು. ಇವನು ರೀಸೆಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ. ಈತ ಬೆಂಗಳೂರಲ್ಲಿ ಉಳಿಯೋಕ್ಕಂತ ಮನೆಗಳನ್ನ ಹುಡುಕ್ತಾ ಇದ್ದ. ಹೀಗೆ ಬಹಳ ವರ್ಷಗಳಿಂದ ಖಾಲಿ ಇರುವಂತಹ ಒಂದು ಬಂಗ್ಲೆಯ ಬಗ್ಗೆ ಅವನ ಕಿವಿಗೆ ಬಿತ್ತು. ಥಾಮಸ್ ಅವನ ಸ್ನೇಹಿತ ವಿನೋದ್ ಜೊತೆ ಆ ಬಂಗ್ಲೆಯನ್ನು ನೋಡಲು ಹೊರಟ. ವಿನೋದ್ ಬೆಂಗಳೂರಲ್ಲಿ ಒಂದು ಚಿಕ್ಕ ಸ್ಟಾರ್ಟಪ್ ಹೊಂದಿದ್ದ. ವಿನೋದ್ ಬಹಳ ವರ್ಷಗಳಿಂದ ಬೆಂಗಳೂರಲ್ಲಿಯೇ ಇದ್ದ. ಆದ್ದರಿಂದ ಥಾಮಸ್ಗೆ ಅವನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವುದು ಒಳ್ಳೆಯದು ಅನ್ನಿಸ್ತು. ಯಾವಾಗ ಥಾಮಸ್ ಅವನ ಗಾಡಿನ ಆ ಬಂಗ್ಲೆಯ ಮುಂದೆ ನಿಲ್ಲಿಸ್ದ, ವಿನೋದ್ ಮುಖದಲ್ಲಿ ಗಾಬರಿ ಶುರುವಾಯಿತು. ಗಾಬರಿಯಲ್ಲಿ ಏನೇನೋ ಹೇಳಲು ಶುರು ಮಾಡಿದ. ಥಾಮಸ್ ಅವನ ಕಡೆ ಕಣ್ಹಾರಿಸಿದ. ವಿನೋದ್ಗೆ ಬೆವರು ಕಿತ್ಕೊಳ್ಳಲು ಶುರುವಾಯಿತು. ಥಾಮಸ್ ವಿನೋದ್ನ ಟೆನ್ಷನ್ ನೋಡಿ ಅವನಿಗೆ ಸ್ವಲ್ಪ ನೀರನ್ನು ಕುಡಿಸಿ ಏನಾಯಿತು ಎಂದು ಕೇಳಿದ. ವಿನೋದ್ ಉತ್ತರ ಕೊಟ್ಟ, ಥಾಮಸ್, ಇದನ್ನು ಟೆರ್ರಾವೆರ್ರಾ ಹೌಸ್ ಅಂತ ಕರೀತಾರೆ. ಈ ಮನೆಯಲ್ಲಿ ಹೆಣ್ಣಿನ ಆತ್ಮ ಒಂದು ಇದೆ. ಈ ಜಾಗ ಒಳ್ಳೆಯದಲ್ಲ. ಇಲ್ಲಿಂದ ಬೇಗ ಹೊರಡಬೇಕು. ವಿನೋದ್ನ ಈ ಮಾತನ್ನು ಕೇಳಿ ಥಾಮಸ್ಗೆ ಸ್ವಲ್ಪ ಭಯವಾಗುತ್ತದೆ. ಆದರೆ ನಂತರ ಅವನು ನಗುತ್ತಾ, ಹೌದು ಹೌದು, ಎಲ್ಲ ಖಾಲಿ ಇರುವ ಬಂಗಲೆಯಲ್ಲೂ ದೆವ್ವಗಳು ಇರುತ್ತವೆ. ಇದನ್ನು ಹೇಳ್ತಾ ಥಾಮಸ್ ಗಾಡಿಯಿಂದ ಕೆಳಗಿಳಿದು ಮನೆ ಕಡೆಗೆ ಹೊರಟ. ವಿನೋದ್ ಕಾರಿನಿಂದಲೇ, ಥಾಮಸ್ ಬೇಡ, ಅಲ್ಲಿಗೆ ಹೋಗಬೇಡ, ಬೇಡ ಥಾಮಸ್, ಅಲ್ಲಿಗೆ ಹೋಗಬೇಡ ಎಂದು ಹೇಳುತ್ತಾನೇ ಇರ್ತಾನೆ. ವಿನೋದ್ ಮಾತುಗಳನ್ನ ಕಿವಿಗೆ ಹಾಕ್ಕೊಳ್ಳದೆ ಥಾಮಸ್ ಮನೆ ಬಳಿ ತೆರಳುತ್ತಾನೆ. ಬಂಗ್ಲೆ ಬಹಳ ದೊಡ್ಡದಾಗಿತ್ತು, ಆದರೆ ಒಳ್ಳೆಯ ಪರಿಸ್ಥಿತಿಯಲ್ಲಿರಲಿಲ್ಲ. ಒಂದು ಜಂಗ್ ಹಿಡಿದಿರುವ ಗಾಡಿ ಕೂಡ ಅಲ್ಲಿ ಇತ್ತು. ಥಾಮಸ್ ಹಾಗೇ ಮನೆಯ ಒಳಗಡೆ ಹೋದ. ಮನೆಯಲ್ಲಿ ತುಂಬ ಧೂಳು, ಮುರಿದು ಹೋಗಿರುವಂತಹ ಸೋಫಾ ಕುರ್ಚಿಗಳು, ಗೋಡೆ ಮೇಲೆ ಧೂಳು ಹಿಡಿದಿರುವಂತಹ ಫೋಟೋಗಳು. ಆಗ ಥಾಮಸ್ ಕಣ್ಣಿಗೆ ಒಂದು ಫೋಟೋ ಬಿತ್ತು. ಅದರಲ್ಲಿ ಅಪ್ಪ ಮತ್ತು ಇಬ್ಬರು ಅಕ್ಕ ತಂಗಿಯರು. ಥಾಮಸ್ ಹಾಗೇ ಮನೆಯನ್ನೆಲ್ಲ ನೋಡುತ್ತಾ ಇದ್ದಾಗ ಅಲ್ಲಿ ಇದ್ದಂತಹ ಒಂದು ರೂಮಿಂದ ಪಿಯಾನೋ ಬಾರಿಸುತ್ತಿರುವ ಶಬ್ದ ಕೇಳಿಸ್ತಾ ಇತ್ತು. ಥಾಮಸ್ ಆ ರೂಮ್ ಒಳಗೆ ತೆರಳಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಥಾಮಸ್ಗೆ ಗಾಬರಿಯಾಗಲು ಶುರುವಾಯಿತು. ಆದರೆ ಅವನು ಅದರ ಬಗ್ಗೆ ಗಮನ ಕೊಡದಲೇ ಅಲ್ಲೇ ಕೊಠಡಿ ಪಕ್ಕ ಇರುವಂತಹ ಮೆಟ್ಟಿಲನ್ನು ಏರಲು ಹೋದ. ಆ ರೂಮಿಂದ ಬರ್ತಾ ಇದ್ದಂತಹ ಪಿಯಾನೋ ಶಬ್ದ ಜೋರಾಯಿತು. ಥಾಮಸ್ ಆ ರೂಮ್ ಬಳಿ ಮತ್ತೆ ಹೋದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಥಾಮಸ್ ಆ ಪಿಯಾನೋ ಬಳಿ ತೆರಳಿದ. ಯಾರೋ ಪಿಯಾನೋ ಪ್ರೊಫೆಷನಲ್ಸ್ ಆ ಪಿಯಾನೋವನ್ನು ಬಾರಿಸುತ್ತಿರುವ ಹಾಗೆ ಆ ಪಿಯಾನೋ ಕೀಸ್ಗಳು ಮೂವ್ ಆಗಲು ಶುರು ಆದವು. ಥಾಮಸ್ಗೆ ಬೆವರು ಬರಲು ಶುರುವಾಯಿತು. ಅವನು ಯಾವ ದಾರಿಯಲ್ಲಿ ಬಂದನೋ ಅದೇ ದಾರಿಯಲ್ಲಿ ಹಿಂತಿರುಗುತ್ತಾ ಓಡಿ ಹೋದನು. ಆದರೆ ಬಾಗಿಲು ಅಲ್ಲೇ ಮುಚ್ಚಿ ಹೋಯಿತು. ಮನೆಯಿಂದ ಹೊರಹೋಗಲು ಬೇರೆ ದಾರಿ ಕಾಣಿಸಲಿಲ್ಲ. ಆ ಕತ್ತಲಿನ ಮನೆಯಲ್ಲಿ ಬಂದಿಯಾದನು. ಯಾರೋ ಅವನ ಹಿಂದೆ ಅಡ್ಡಾಡುವಂತೆ ಅವನಿಗೆ ಅನ್ನಿಸ್ತಾ ಇತ್ತು. ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದ. ಹಾಗೆಯೇ ಮೂರ್ಛೆ ಹೋದ. ಅವನಿಗೆ ಎಚ್ಚರ ಆದಾಗ ಅವನ ಮುಖದ ಮೇಲೆ ಗಾಯಗಳು ಆಗಿದ್ದವು. ರಕ್ತ ಸುರಿತಾ ಇತ್ತು. ಅವನು ಪುನಃ ಎದ್ದು ಬಾಗಿಲು ತೆಗೆಯಲು ನೋಡುತ್ತಾನೆ. ಆದರೆ ಬಾಗಿಲು ತೆರೆಯಲೇ ಇಲ್ಲ. ಹೊರಗಿರುವ ವಿನೋದ್ಗೆ ಕೂಗ್ತಾನೆ, ವಿನೋದ್, ನನ್ನ ಕಾಪಾಡು ಎಂದು. ಆದರೆ ವಿನೋದ್ಗೆ ಏನೂ ಕೇಳಿಸ್ತಾ ಇರ್ತಿರಲಿಲ್ಲ. ಥಾಮಸ್ ಸ್ವಲ್ಪ ಶಾಂತಿಯಿಂದ ಉಪಾಯಗಳನ್ನ ಹುಡುಕಲು ಶುರು ಮಾಡ್ದ. ಆ ರೂಮಿನಲ್ಲಿ ಒಂದು ದೊಡ್ಡ ಕಿಟಕಿಯಿಂದ ಹೊರಹೋಗಲು ಯೋಚಿಸಿದ. ಥಾಮಸ್ಗೆ ಬಹಳ ಭಯ ಆಗ್ತಾ ಇತ್ತು ಮತ್ತೆ ಆ ರೂಮ್ ಬಳಿ ಹೋಗಲು. ಥಾಮಸ್ ಧೈರ್ಯ ಮಾಡಿ ಆ ರೂಮಿನ ಬಳಿ ಹೋಗುತ್ತಿದ್ದಂತೆ ಅಲ್ಲಿ ಇದ್ದ ಮಂಚದ ಮೇಲೆ ಒಂದು ಹುಡುಗಿಯ ಶವ. ಮೈ ತುಂಬ ರಕ್ತ, ನೋಡಲು ಬಹಳ ಭಯಾನಕವಾಗಿತ್ತು. ಆ ಶವದ ಮುಖವನ್ನು ನೋಡಿ ಹಾಲಿನಲ್ಲಿ ನೋಡಿದ ಆ ಫೋಟೋ ನೆನಪಾಯಿತು. ಒಂದು ಸೆಕೆಂಡ್ ಗಾಬರಿಯಿಂದ ಅಲ್ಲಿಯೇ ನಿಂತ. ಆ ಹುಡುಗಿಯ ಶವ ತಾನಾಗೇ ಎದ್ದಳಲು ಶುರು ಮಾಡಿತು. ತನ್ನ ಹೊಟ್ಟೆಗೆ
ಥಾಮಸ್ ಇದು ಅವನ ಜೀವನದ ಕೊನೆಯ ಕ್ಷಣ ಎಂದುಕೊಳ್ಳುತ್ತಾ ಗಾಬರಿಯಿಂದ ರೂಮಿನಿಂದ ಹೊರಹೋಗಲು ಶುರು ಮಾಡ್ದ. ಆ ಶವ ಥಾಮಸ್ ಬಳಿಯೇ ಬರ್ತಾಯಿತ್ತು. ಥಾಮಸ್ ಹಿಂದೆ ಹೋಗುತ್ತಲೇ ಇದ್ದ. ಥಾಮಸ್ ಮನೆಯ ಬಾಗಿಲಿನ ಬಳಿ ಬಂದ. ಆ ಹುಡುಗಿ ಥಾಮಸ್ ಮುಂದೆಯೇ ನಿಂತಿದ್ದಳು. ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆಯಿತು. ಥಾಮಸ್ ಹಿಂದೆ ತಿರುಗಿ ನೋಡಿದನು. ಅಲ್ಲಿ ವಿನೋದ್. ಮುಂದೆ ಇದ್ದಂತಹ ಆ ಹುಡುಗಿ ಕಾಣಿಸಲೇ ಇಲ್ಲ. ವಿನೋದ್ ಆ ಡೋರನ್ನು ಹೊರಗಡೆಯಿಂದ ತೆಗೆದಿದ್ದನು. ಥಾಮಸ್ ಅಲ್ಲಿಯೇ ಮೂರ್ಛೆ ಬಿದ್ದ. ಥಾಮಸ್ನ ಬೇಗ ಅವನ ಕಾರಿನ ಬಳಿ ಕರೆದುಕೊಂಡು ಬಂದು ಅವನ ಮುಖಕ್ಕೆ ನೀರು ಹಾಕಿ ಎಚ್ಚರಗೊಳಿಸಿದನು. ಕಾರಿನಲ್ಲಿ ವಿನೋದ್ ಥಾಮಸ್ಗೆ ಹೇಳಿದ, ನಾನು ಆ ಮನೆಯ ಬಗ್ಗೆ ಹೇಳಬೇಕಾದರೆ ನೀನು ನಗಬಾರ್ದಿತ್ತು. ಅದು ನೀನು ಮಾಡಿದ ತಪ್ಪು ಎಂದು. ಥಾಮಸ್ ಮತ್ತು ವಿನೋದ್ ಆ ಜಾಗದಿಂದ ಬೇಗ ಹೊರ ನಡೆದರು. ದಾರಿಯಲ್ಲಿ ಹೋಗುತ್ತಾ ಆ ಮನೆಯ ಕತೆ ವಿನೋದ್ ಹೇಳಿದ. ಅದು ಟೆರ್ರಾವೆರಾ ಮನೆ. ಆ ಮನೇನ ತಂದೆ ತನ್ನ 2 ಹೆಣ್ಣು ಮಕ್ಕಳು ಡಾಲ್ಸಿ ಮತ್ತು ವೆರ್ರಾಗೆ ಗಿಫ್ಟಾಗಿ ನೀಡಿದ್ದರು. ಡಾಲ್ಸಿ ಪಿಯಾನೋ ಟೀಚರ್ ಆಗಿದ್ದಳು. ವೆರ್ರಾ ಒಬ್ಬಳು ಇಂಗ್ಲಿಷ್ ಟೀಚರ್. ಆದರೆ ಒಂದು ದಿನ ಬೆಳಗ್ಗೆ ಆ ಮನೆಯಲ್ಲಿ ಡಾಲ್ಸಿಯ ಶವ ಸಿಕ್ತು. ಆ ಮರ್ಡರ್ ಇನ್ವೆಸ್ಟಿಗೇಟ್ ಮಾಡಿದಾಗ ಯಾವ ಸಬೂತು ಕೂಡ ಸಿಗಲಿಲ್ಲ. ಸ್ವಲ್ಪ ದಿನದ ಬಳಿಕ ವೆರ್ರಾ ಕೂಡ ಆ ಮನೆಯನ್ನು ಬಿಟ್ಟು ಹೋದಳು. ಡಾಲ್ಸಿಯ ಶವ ಅದೇ ಮನೆಯಲ್ಲಿ ಮಣ್ಣು ಮಾಡಿದರು. ಹೇಳ್ತಾರೆ ಡಾಲ್ಸಿಯ ಆತ್ಮ ಇನ್ನೂ ಆ ಮನೆಯಲ್ಲೇ ಇದೆ ಅಂತ. ಇದೆಲ್ಲ ಕೇಳಿ ಥಾಮಸ್ಗೆ ಬಹಳ ಭಯ ಆಯಿತು. ಅವನ ಜೊತೆ ಆಗಿದ್ದ ಈ ಘಟನೆ ಅವನು ಯಾವತ್ತೂ ಮರೆಯೋದಿಲ್ಲ. 2014ರಲ್ಲಿ ಫೈನಲಿ ಟೆರ್ರಾವೆರಾ ಹೌಸ್ನ ಡೆಮಾಲಿಷ್ ಮಾಡಿದರು. ಆದರೆ ಈಗಲೂ ಜನರಿಗೆ ಆ ಮನೆಯ ಮುಂದೆಯಿಂದ ಹೋಗಲು ಬಹಳ ಭಯವಾಗುತ್ತದೆ. ಧನ್ಯವಾದಗಳು.